ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಿರ್ತಾರ, ರೀಲ್ಸ್ ಎಲ್ಲ ನೀವು ಮಾಡ್ತಿದ್ರಲ್ಲ, ಸೊ ರೀಲ್ಸ್ ಎಲ್ಲ ಮಾಡಬೇಕಾದ್ರೆ ನಿಮ್ಮ ಒಂದು ಡೈಲಾಗ್ಸ್ಗೆಲ್ಲ ಸುಮಾರು ಜನ ರೀಲ್ಸ್ ಎಲ್ಲ ಮಾಡಿದ್ರಲ್ಲ, ಅದೇ ನಮ್ಮ ರಾಷ್ಟ್ರೀಯ ಹಣ್ಣು ಯಾವುದು ಅಂತ ಕೇಳಿದಾಗ ಮಾವಿನ ಹಣ್ಣಲ್ಲೇ ಅಂತ ಹೇಳ್ಬಿಟ್ಟು ಟೊಮೊಟೊ ಹಣ್ಣು ಅಂತ ಹೇಳ್ತೀವಿ. ಅದಕ್ಕೆ ಸುಮಾರು ಜನ ರೀಲ್ಸ್ ಎಲ್ಲ ಮಾಡಿದ್ರಲ್ಲ, ಅದನ್ನೆಲ್ಲ ನೋಡಿದಾಗ ಹೆಂಗೆ ಅನಿಸ್ತಿತ್ತು ನಿಮಗೆ? ತುಂಬ ಚಲೋ ಅನ್ಸಕತ್ತೈತ್ರಿ, ನಮಗಂತ ತುಂಬ ಖುಷಿ ಆಗ್ತದೆ. ನಾವು ಬೇರೆಯವ್ರ ಡೈಲಾಗ್ ಮಾಡ್ತಿದ್ರಿ, ಅವ್ರು ನಮ್ಮ ಡೈಲಾಗ್ ಮಾಡ್ತಿದ್ರಲ್ಲ. ಹೌದು, ನಮ್ಮ ರಾಷ್ಟ್ರದ ಹಣ್ಣು ಮಾವಿನ ಹಣ್ಣು ಅಂದೆ ಅದೈತಲ್ರಿ, ಅದನ್ನ ರೀಲ್ಸ್ ಮಾಡಕತ್ತೋಟ್ರಿ ಜಗ್ಗ ಮಂದಿ. ಅದು ನೋಡಿದಾಗ ಹೆಂಗೆ ಅನಿಸ್ತಿತ್ತು? ನಮಗೆ ತುಂಬ ಖುಷಿ ಅನಿಸ್ತೈತ್ರಿ. ಅದನ್ನ ನೋಡಿದ್ರೆ ರಂಗ ಬರ್ತೈತ್ರಿ ನಮಗೆ. ಅದು ನಮನ್ಸು ಬಿಡ್ಬಿಡ್ಲಿ ಅಲ್ಲ, ಅದನ್ನ ನೆನೆಸ್ಬಿಡ್ಬಿಡು ಅಂದೆ. ಯಾವುದು ಹೇಳ್ರು? ಅದು ಇವ್ನು ಹೇಳಿದ್ರೆ ಹೇಳ್ಬೇಡ, ಹೇಳು 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 ಹೇಳು. ಹೇಳೋರಲ್ರಿ ಅಪ್ಪ, ಹೇಳಕತ್ತೇನೆ. ಆಮೇಲೆ ಇಂಟರ್ವ್ಯೂಲಿ ಎದ್ಬಿಟ್ಟಿಯಪ್ಪ ನೀನು. ಇಂಟರ್ವ್ಯೂಲಿ ಅದು ಕೇಳ್ಬೇಕ್ರಿಪ್ಪ. ಕೇಳ್ರಿ, ಯಾರೋ ಒಬ್ರು ಹೇಳ್ರು. ಹೇಳು ಹೇಳಲ್ಲ ಕಣಪ್ಪ, ಹೇಳು. ಏನು ಹೇಳ್ಬೇಕು? ಅದೇನೋ ನೆನೆಸ್ಬೇಡ ಅಂತಂದಲ್ಲ. ಆದರೆ ಅಲ್ಲಿ ಶೂಟಿಂಗ್ ಒಟ್ಟಿನಲ್ಲಿ ಹುಡುಗಿರಿದ್ದು. ಯಾವ ಶೂಟಿಂಗ್? ಯಾವ ಹುಡುಗಿನೋ? ಎಷ್ಟು ಜನ ಇದ್ರು ಹುಡುಗಿರಿದ್ರು? ಯಾರದು? ಅದು ಗುನ್ನಾಳಾಗ್ರಿ. ಅದು ಗುನ್ನಾಳಾಗ ಒಂದು ಎಲ್ಲ ದಡ್ಡಿ ಕುಂದ್ರೆ ಸೀನ್ ಇತ್ತು. ಅದು ನೋಡಿದ್ರೆ ಹೆಣ್ಮಕ್ಳು ಇಲ್ಲಿ ಮುಂದೆ ಅಂತ ಬಿಟ್ರೆ ಜಗ್ಗ ಮುಂದೆ. ನಮಗೆ ನೋಡಿದ್ರೆ ಚಡಿ ಬಿಚ್ಚಂಗೆ ಅಲ್ದ, ಇವ್ರು ನೋಡಿದ್ರೆ ಬಿಚ್ಚ ಅನ್ನಕತ್ತೋಟ್ರಿ ಡೈರೆಕ್ಟ್ರ್ ಸರ್. ನಮಗೆ ನೋಡಿದ್ರೆ ಬಿಚ್ಚಂಗೆ ಅಲ್ದ, ಅದಕ್ಕೆ ಇವ್ರು ಯಾಕೆ ಹಿಂಗೆ ಅನ್ನಕತ್ತಾರಪ್ಪ. ನಾವು ಒಟ್ಟ ಬಿಚ್ಚಲಿಲ್ಲ, ಲಾಸ್ಟ್ ಅವ್ರನ್ನ ಕಳಿಸಿ ಬಿಚ್ಚಂದು ಸೀನ್ ಮಾಡ್ಕೊಂಬಂದಿವ್ರಿ. ಅವ್ರ ಹುಡುಗಿರೇ ನಿಮ್ಮನ್ನೇ ನೋಡಕ್ಕಾಗ್ತಿದ್ರೇನು? ನೀವೆಲ್ಲದ ನೋಡಕ್ಕಾಯ್ತಿದ್ರ? ನಾನೇ ನೋಡಕತ್ಬಿಟ್ರಿ, ನಾವು ಒಂದು ಸೀನ್ ಮಾಡೋದು. ಅಲ್ಲ, ಇವಾಗ ಶೂಟಿಂಗ್ ಟೈಮಲ್ಲೆಲ್ಲನೂ ಚಟಿ ಬಿಚ್ಚಿದ್ರಲ್ಲ, ಅದೆಲ್ಲ ಶೂಟ್ ಮಾಡಿದ್ರೆ ಮತ್ತೆ ಇವಾಗ ಇಡೀ ಕರ್ನಾಟಕದಲ್ಲಿರುವಂಥ ಹುಡುಗಿರೆಲ್ಲ ನೋಡ್ತಾರೆ. ಅವಾಗ ಏನು ಮಾಡ್ತಿ? ನಾವು ಅಲ್ಲಿ ಇರೋದಲ್ರಿಪ್ಪ. ನೋಡ್ತಾರಲ್ಲ ಇವಾಗ ಇವರೇ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತಲ್ಲ. ನಾವು ಅವ್ರ ತಾಕಿ ನಿಂದಿರ್ಬೇಕಲ್ರಿ, ನಾವು ಎತ್ತಾಗ ರೋಡಿ ಇರ್ತೀವಿ. ಇವಾಗ ಒಂದು ಕೆಲಸ, ಫಸ್ಟ್ ಶೋ ರಿಲೀಸ್ ಆಗುತ್ತೆ ಸಿನಿಮಾ, ನೀವು ಹೋಗಿರ್ತೀರ, ನಿಮ್ಮಿಬ್ಬರು ಸಿನಿಮಾವನ್ನು ನೋಡೋದಕ್ಕೆ ಬಂದಿರ್ತಾರೆ. ಅವಾಗ ಥಿಯೇಟ್ರಲ್ಲಿ ನೀವು ಎಲ್ಲಕ್ಕೆ ಹೋದಾಗ ಚಡ್ಡಿ ಬಿಚ್ಚೋ ಸೀನ್ ಬಂದೇ ಬರುತ್ತೆ. ಅವಾಗ ಹುಡುಗಿರೆಲ್ಲ ನೋಡ್ತಾರೆ, ಅವಾಗ ಹೆಂಗಿರುತ್ತೆ? ಅವಾಗ ಪಪ್ಪಿ ಚಂದ ನೋಡೋದ್ರಪ್ಪ, ಪಪ್ಪಿ ದಡ್ಡಿ ಕುಂದ ಚಂದ ನೋಡೋದ್ರಿ. ಸೂಪರ್. ಓಕೆ ಸರ್, ಫೈನಲಿ ಮೇ 1ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಕನ್ನಡ ಸಿನಿ ಪ್ರೇಕ್ಷಕರಲ್ಲಿ ಏನು ಕೇಳ್ತೀರಾ ಅಂತ? ಏನಂದರೆ, ಕನ್ನಡ ಸಿನಿಮಾದಲ್ಲಿ ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡಿದೆ ಪಪ್ಪಿ. ಸೊ ಎಲ್ಲ ನಟರಿಂದ ಒಂದು ಒಳ್ಳೆಯ ಪ್ರಶಂಸೆ ಬರ್ತಿದೆ. ಫಸ್ಟು ನಾವು ಟ್ರೈಲರ್ ರಿಲೀಸ್ ಮಾಡಿದ ಫಸ್ಟ್ ಡೇನೇ ವಿನಯ್ ರಾಜ್ಕುಮಾರ್ ಸರ್ ಅವರು ಇನ್ಸ್ಟಾಗ್ರಾಮದಲ್ಲಿ ಸ್ಟೇಟಸ್ ಹಾಕ್ಕೊಂಡು ಅದಕ್ಕೆ ವಿಶ್ ಮಾಡಿದರು. ತುಂಬ ವಾಟ್ ಎ ಅಮೇಜಿಂಗ್ ಟ್ರೈಲರ್, ಪ್ಲೀಸ್ ವಾಚ್ ಆಲ್ ಟ್ರೈಲರ್ ಅಂತ. ಅದನ್ನು ನೋಡಿ ರಮ್ಯಾ ಮೇಡಮ್ ಅವರು ನೋಡಿದರು, ಅವರು ಕಾಲ್ ಮಾಡಿ ವಿಶ್ ಮಾಡಿದ್ದಾರೆ. ಸೊ ಹೀಗೆ ನಮಗೆ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ. ಧ್ರುವ ಸರ್, ಸೊ ಅದಾದಮೇಲೆ ರಾಣಾ ದಗಪುಟಿ ಸರ್ ಸಹ ಮತ್ತು ನಮ್ಮ ಟ್ರೈಲರ್ ನೋಡಿದ್ದಾರೆ. ಸೊ ಅವರೂ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿ, ಆಮೇಲೆ ತೆಲುಗ್ಗೆ ರೈಟ್ಸ್ ಬಗ್ಗೆ ಮಾತಾಡೋಣ ಅಂತ ಮಾತುಕತೆ ನಡೀತಾ ಇದೆ ಸರ್. ಸೊ ನಾನು ಹೇಳೋದಿಷ್ಟೇ, ನಮ್ಮ ಭಾಗದ ನಮ್ಮ ಮಣ್ಣಿನ ಕತೆಗಳು ಅಂತ ಬಂದಾಗ ದಯವಿಟ್ಟು ಆ ಸಿನಿಮಾಗಳನ್ನು ನೋಡಿ, ಅದು ಥಿಯೇಟ್ರಲ್ಲೇ ನೋಡಿ. ಯಾಕಂತಂದರೆ ಒಂದು ಟ್ರೈಲರ್ ಅನ್ನೋದು ಬಿಟ್ಟಾಗ ಅದಕ್ಕೆ ಕಾಮೆಂಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ, ಒಂದೇ ಒಂದು ಬ್ಯಾಡ್ ಕಾಮೆಂಟ್ಸ್ ಇರೋಲ್ಲ. ಅಂದರೆ ಆ ಟ್ರೈಲರ್ ಎಷ್ಟು ಮಟ್ಟಕ್ಕೆ ಜನರಿಗೆ ರೀಚ್ ಆಗಿದೆ ಅಂತ ನಾನು ಹೇಳೋದಿಷ್ಟೇ, ನೀವು ದಯವಿಟ್ಟು ಸಿನಿಮಾ ನೋಡೋದಕ್ಕಿಂತ ಮುಂಚೆ ಒಂದೇ ಒಂದು ಸಲ ಪಪ್ಪಿ ಸಿನಿಮಾದ ಟ್ರೈಲರ್ ನೋಡಿ. ದಯವಿಟ್ಟು ನಿಮಗೆ ಟ್ರೈಲರ್ ಇಷ್ಟ ಆದರೆ ಮಾತ್ರ ಸಿನಿಮಾ ನೋಡಿ ಅಂತ ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.